ಈ ಒಂದು ವಿಡಿಯೋ ನಿಮ್ಮ ಮೇಕಪ್ ಗೇಮನ್ನೇ ಚೇಂಜ್ ಮಾಡುತ್ತೆ. ಹೇಗೆ ಅಂತೀರಾ? ಒಂದು ಸಿಂಪಲ್ ಹೀರೋ ಪ್ರಾಡಕ್ಟ್ ನಮ್ಮ ಮೇಕಪ್ಪಲ್ಲಿ ಯಾವುದಂದರೆ ಪೌಡರ್. ಸೊ ಗೈಸ್, ಎಸ್, ಈಗ ಪೌಡರ್ಸ್ನ ನೀವು ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ನೀವು ಸ್ಟೋರ್ಗಾದರೂ ಹೋಗ್ರಿ, ಇಲ್ಲ ನೀವು ವೆಬ್ಸೈಟಲ್ಲಾದರೂ ಚೆಕ್ ಮಾಡಿ. ತುಂಬ ವೆರೈಟಿ ಆದಂಥ ಪೌಡರ್ಸ್ನ ನೀವು ನೋಡ್ಬೋದು. ಜಸ್ಟ್ ಪೌಡರ್ ಅಂತ ಟೈಪ್ ಮಾಡಿ, ಕಾಂಪ್ಯಾಕ್ಟ್ ಪೌಡರ್, ಲೂಸ್ ಪೌಡರ್, ಬನಾನಾ ಪೌಡರ್, ಬೇಕಿಂಗ್ ಪೌಡರ್. ಸೊ ಎಷ್ಟು ರೀತಿಯಾದಂಥ ಪೌಡರ್ಸ್ ಇದೆ, ಯಾವುದು ಚೂಸ್ ಮಾಡಬೇಕು, ನನ್ನ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತಪ್ಪ, ತುಂಬಾ ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದ್ಕೊಳ್ಳೋರಿಗೆ ಈ ಒಂದು ವಿಡಿಯೋ ಇಟ್ಸ್ ಅ ವೆರಿ ವೆರಿ ಬೇಸಿಕ್ ಬಿಗಿನರ್ ಫ್ರೆಂಡ್ಲಿ ವಿಡಿಯೋ, ಯೆಟ್ ಇಂಪಾರ್ಟೆಂಟ್ ವಿಡಿಯೋ. ಮುಖ್ಯವಾಗಿ ಕಾಂಪ್ಯಾಕ್ಟ್ ಪೌಡರ್ಗೂ ಲೂಸ್ ಪೌಡರ್ಗೂ ಇರುವಂಥ ವ್ಯತ್ಯಾಸ ಏನು, ಯಾವ ರೀತಿಯಾದಂಥ ಪೌಡರ್ ನಿಮಗೆ ಸೂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಲೇಬೇಕು. ಸೊ ಗೈಸ್, ಈ ಒಂದು ವಿಡಿಯೋನ ನಾನು 2 ಪಾರ್ಟಾಗಿ ಡಿವೈಡ್ ಮಾಡ್ತಿದ್ದೀನಿ. ಏನಂದರೆ, ಒಂದು ಪೌಡರ್ನ ಮೇಕಪ್ ಇಲ್ದಿರೋಗಿ ಯೂಸ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಅವಾಗ ಡಿಫ್ರೆನ್ಸ್ ಏನು ನೀಟಾಗಿ ಗೊತ್ತಾಗುತ್ತೆ. ಮೇಕಪ್ ಮಾಡಿ ಕೂಡ ತೋರಿಸ್ತೀನಿ, ಸೊ ನಿಮಗೆ ನೀಟಾಗಿ ಅವಾಗ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾನು ಮೊದಲನೇದಾಗಿ ಮಾಯ್ಶ್ಚರೈಸರ್ ಹಾಕ್ತಿದ್ದೀನಿ. ಸೊ ಬಿಗಿನರ್ ಬೇಸಿಕ್ ಸ್ಟೆಪ್ ಏನಂದರೆ, ನೀವು ಮೇಕಪ್ ಇಷ್ಟ ಇರಲಿ ಇಲ್ದಿರೋ ಹೋಗಲಿ, ಈವನ್ ಇಫ್ ಯು ಆರ್ ನಾಟ್ ಎ ಮೇಕಪ್ ಲವರ್, ಈ ವಿಡಿಯೋ ನೋಡ್ತಾ ಇದ್ದರೆ ಮೇಕಪ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಡೈಲಿ ಹೈಡ್ರೇಟ್ ಯುವರ್ ಸ್ಕಿನ್. ಇದು ಮೇಕಪ್ ಅಂತ ನಾನು ಹೇಳ್ತಿಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಯೋರ್ ಸ್ಕಿನ್ ಕೇರ್. ಸೊ ಡ್ರೈ ಸ್ಕಿನ್ ಇರೋರು ಇನ್ವೆಸ್ಟ್ ಇನ್ ಅ ಗುಡ್ ಫೇಸ್ ಆಯಿಲ್. ನನಗೆ ತುಂಬ ಇಷ್ಟವಾಗಿದ್ದಂಥ ಫೇಸ್ ಆಯಿಲ್ ಅಂದರೆ ಡಿಸ್ಕಿಸ್ ರೈನ್ಬೋ ಗ್ಲೋ ಆಯಿಲ್. ವೆರಿ ವೆರಿ ಅಫೋರ್ಡಬಲ್ ಮತ್ತು ತುಂಬ ಗ್ರೀಸಿಯಾಗಿ ಫೀಲ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಡಬಲ್ ಹೈಡ್ರೇಟ್ ಮಾಡುತ್ತೆ. ಇದರ ಮೇಲೆ ಮೇಕಪ್ ತುಂಬ ಚೆನ್ನಾಗಿ ಗ್ಲೈಡ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅ ಪಾರ್ಟ್ ಆಫ್ ಸ್ಕಿನ್ ಕೇರ್ ರೂಟೀನ್, ಮೇಕಪ್ ಮಾಡೋದಕ್ಕಿಂತ ಮೊದಲು. ಸೊ ಆಲ್ದೋ ಇವಾಗ ನಾನು ಮೇಕಪ್ ಮಾಡದಿರೋ ಹಾಗೆ ಹೇಗೆ ನೀವು ಪೌಡರ್ನ ಚೂಸ್ ಮಾಡ್ಬೋದು, ಏನು ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಪೌಡರ್ ಅಪ್ಲೈ ಮಾಡೋದಕ್ಕಿಂತ ಮೊದಲು ಒಂದು ಪ್ರೈಮರ್ ಯೂಸ್ ಮಾಡಿ, ಎಲ್ಫ್ನ ಪೋರ್ಲೆಸ್ ಪಡಿ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಹೇಳಿದಾಗೆ ಇಲ್ಲಿ ನಾನಿವಾಗ ನಿಮಗೆ ತೋರಿಸಿರೋದು ಮೇಕಪ್ ಇಲ್ದಿರೋ ಹಾಗೆ ಪೌಡರ್ನ ನೀವು ಅಪ್ಲೈ ಮಾಡಿದಾಗ ಏನು ಡಿಫ್ರೆನ್ಸ್, ಏನು ವ್ಯತ್ಯಾಸ ಕಾಣುತ್ತೆ ಅಂತ. ಸೊ ಮೇಕಪ್ ಮಾಡಿಲ್ಲ ಅಂದರೂ, ದ್ಯಾಟ್ ಇಸ್ ಮೇಕಪ್ ಅಂದರೆ ನಾನು ಹೇಳ್ತಿರೋದು ಫೌಂಡೇಶನ್, ಕಾಂಪ್ಯಾಕ್ಟ್ ಇದೆಲ್ಲ ಏನು ಹಾಕ್ತೇನೆ ನೀವು ಕಾಂಪ್ಯಾಕ್ಟ್ ಪೌಡರ್ ಆರ್ ಲೂಸ್ ಪೌಡರ್ ಹಾಕ್ತೀರಾ ಅಂದರೂ ನೀವು ಪ್ರೈಮರ್ ಹಾಕೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಈ ಪೌಡರ್ ಕೂಡ ಏನಾಗುತ್ತೆ, ಇಟ್ಸ್ ಬೇಸಿಕಲಿ ಆ ಪೌಡರ್ ಫಾರ್ಮಲ್ಲಿ ಇರುವಂಥ ಒಂದು ಫೌಂಡೇಶನ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಇದೇನು ಮಾಡುತ್ತೆ, ಪ್ರೈಮರ್ ಹಾಕಿಲ್ಲ ಅಂದರೆ ಒಳಗಡೆ ಹೋಗಿ ಉಳ್ಕೊಳ್ಳುತ್ತೆ, ಪೋರ್ಸ್ ಒಳಗಡೆ, ಫೈನ್ ಲೈನ್ಸ್ ಒಳಗಡೆ. ಸೊ ಅದು ಕೂಡ ಸ್ಮೂತಾಗಿ ಕಾಣೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರೈಮರ್ ಹಾಕೋದು. ಸೊ ನೀವೆಲ್ಲಿ ನೋಡ್ತಿರೋದು ಫೇಸಸ್ ಕ್ಯಾನಡಾನ ಒಂದು ಕಾಂಪ್ಯಾಕ್ಟ್ ಪೌಡರ್, ಇನ್ನೊಂದು ಮೇಬಲಿನ್ ಫಿಟ್ ಮಿ ಅವರ ಒಂದು ಲೂಸ್ ಪೌಡರ್. ಸೊ ಫೇಸ್ನ ಒಂದು ಸೈಡಲ್ಲಿ ನಾನು ನೋಡಿ, ಈ ಸೈಡಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಹಾಕ್ತಿದ್ದೀನಿ ಆ್ಯಂಡ್ ಇನ್ನೊಂದು ಸೈಡಲ್ಲಿ ಲೂಸ್ ಪೌಡರ್. ಸೊ ಕಾಂಪ್ಯಾಕ್ಟ್ ಪೌಡರ್ನ ನೀವು ಬ್ರಷ್ನ ಸಹಾಯದಿಂದನಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ಪೌಡರ್ ಪಫ್ನ ಸಹಾಯದಿಂದನೂ ಹಾಕ್ಕೋಬೋದು. ಸೊ ನಾನು ಇಲ್ಲಿ ಡೆಮೋನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ, ಎರಡನ್ನ ಯೂಸ್ ಮಾಡ್ಕೊಂಡು ಕೂಡ. ಸೊ ಇದು ನೀವು ಸಪೋಸ್ ಇವಾಗ ಡೈಲಿ ವೇರ್, ನೀವು ಡೈಲಿ ಆಫೀಸ್ಗೆ ಹೋಗೋರಾದರೆ, ಕಾಲೇಜ್ಗೆ ಹೋಗೋರಿಗೆ, ಸೊ ಒಂದು ಒಳ್ಳೆ ಕವರೇಜ್ ಬೇಕಪ್ಪ, ಫ್ರೆಶ್ ಆಗಿ ಕಾಣಿಸ್ಬೇಕು ಅನ್ನೋರು ನೋಡಿ ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಈಗ ನೀವು ಮಾಯ್ಶ್ಚರೈಸರ್ ಪ್ರೈಮರ್ ಹಾಕಿದ್ಮೇಲೆ ಒಂದು ಪೌಡರ್ ಪಫ್ ಆರ್ ಬ್ರಷ್ನ ತೊಗೊಳ್ಳಿ, ಕಾಂಪ್ಯಾಕ್ಟ್ನ ಹಾಕ್ಕೊಳ್ಳಿ. ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಈ ಒಂದು ಕಾಂಪ್ಯಾಕ್ಟ್ ಪೌಡರ್ ಹಾಕಿದ ಕೂಡಲೇ ಆ ಒಂದು ಎಕ್ಸಸ್ ಆಯಿಲ್ ಏನಿದೆ ಅದೆಲ್ಲ ನೀಟಾಗಿ ಪೌಡರು ಮ್ಯಾಟ್ ಮಾಡುತ್ತೆ, ಅಂದರೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಒಂದು ಫ್ರೆಶ್ ಆಗಿ ಒಂದು ಒಳ್ಳೆ ಕವರೇಜ್ ಕೂಡ ಕೊಟ್ಟಿರುತ್ತೆ ನಿಮಗೆ. ಅಟ್ ದ ಸೇಮ್ ಟೈಮ್ ನಿಮಗೆ ಆ ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್ ಎಲ್ಲ ಅಷ್ಟು ಎದ್ದು ಕಾಣೋದಿಲ್ಲ, ನೀಟಾಗಿ ಒಂದು ಮ್ಯಾಟ್ ಲುಕ್ ಮಾಡುತ್ತೆ. ಸೊ ಎಷ್ಟು ಕವರೇಜ್ ಕೊಟ್ಟಿದೆ ನೀವು ನೋಡ್ಬೋದು. ಸೊ ಇದನ್ನು ನೋಡಿದಾಗ ನೀವು ಅರ್ಥ ಮಾಡ್ಕೋಬೋದು, ಕಾಂಪ್ಯಾಕ್ಟ್ ಪೌಡರ್ ಆರ್ ಪ್ರೆಸ್ಡ್ ಪೌಡರ್ ಅಂತೀವಿ, ಇದು ನಮಗೆ ಕವರೇಜ್ ಜಾಸ್ತಿ ಕೊಡುತ್ತೆ. ಓಕೆನಾ? ಈಗ ಲೆಟ್ಸ್ ಕಮ್ ಟು ಲೂಸ್ ಪೌಡರ್. ಸೊ ಇವಾಗ ನಾನು ಇನ್ನೊಂದು ವಿಷಯ ಹೇಳಬೇಕು, ಕಾಂಪ್ಯಾಕ್ಟ್ ಪೌಡರ್ ಸೂಟ್ಸ್ ವೆಲ್ ಫಾರ್ ಆಯಿಲಿ ಸ್ಕಿನ್ ಟೈಪ್. ಲೂಸ್ ಪೌಡರ್, ಸೊ ಲೂಸ್ ಪೌಡರ್ ಏನಂದರೆ ಪೌಡರ್ ಫಾರ್ಮಲ್ಲಿ ಇರುತ್ತೆ ಪೌಡರು, ಸೊ ಫೈನಾಗಿರುತ್ತೆ. ಲೂಸ್ ಪೌಡರ್, ಟ್ರಾನ್ಸ್ಲೂಸೆಂಟ್ ಪೌಡರ್, ಇದೆಲ್ಲ ಏನಂತೀವಿ ನಾವು ಬೇಕಿಂಗ್ ಪೌಡರ್, ಇದೆಲ್ಲ ಲೂಸ್ ಪೌಡರ್ ಕ್ಯಾಟಗರಿನಲ್ಲೇ ಬರೋದನ್ನ. ಇದನ್ನೇ ನೀವು ಈಸಿಯಾಗಿ ಪೌಡರ್ ಪಫಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಈ ರೀತಿ ಬ್ರಷಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸೊ ನಾನು ಇನ್ನೊಂದು ಸೈಡಲ್ಲಿ ಲೂಸ್ ಪೌಡರ್ ಹಾಕಿ ನಿಮಗೆ ತೋರಿಸ್ತಿದೆ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ಅಷ್ಟು ಕವರೇಜ್ ಕೊಡೋದಿಲ್ಲ ಲೂಸ್ ಪೌಡರ್. ಇದನ್ನು ನಾವು ಫಿನಿಶಿಂಗ್ ಪೌಡರ್ ಅಂತ ಕೂಡ ಕರಿತೀವಿ. ಸೊ ಲೂಸ್ ಪೌಡರ್ಗೆ ಹಲವಾರು ಹೆಸರುಗಳಿದೆ. ಸಿಂಪಲ್ಲಾಗಿ ನಾನು ಹೇಳಬೇಕಂದ್ರೆ ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತೀವಿ, ಬನಾನಾ ಪೌಡರ್ ಅಂತೀವಿ, ಆಮೇಲೆ ಫಿನಿಶಿಂಗ್ ಪೌಡರ್ ಅಂತೀವಿ. ಸೊ ಎಷ್ಟೊಂದು ಹೆಸರುಗಳಿದೆ. ಆ ಒಂದು ಪೌಡ್ರಿ ಸ್ಮೂತ್ ಫಾರ್ಮಲ್ಲಿ
ಇರೋದೆಲ್ಲ ಲೂಸ್ ಪೌಡರ್ ಅಂತಲೇ ನೀವು ಅರ್ಥ ಮಾಡ್ಕೋಬೋದು. ಸೊ ನೀವಿಲ್ಲಿ ನೋಡ್ಬೋದು ಕವರೇಜ್ ಕಡಿಮೆ ಕೊಟ್ಟಿದೆ ಲೂಸ್ ಪೌಡರ್ ಹಾಕಿರೋ ಕಡೆ, ವೆರಾಸ್ ಕಾಂಪ್ಯಾಕ್ಟ್ ಪೌಡರ್ ಹಾಕಿರೋ ಕಡೆ ಕವರೇಜ್ ಜಾಸ್ತಿ ಇದೆ. ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂದರೆ, ಈಗ ನೀವು ಲೂಸ್ ಪೌಡರ್ ಹಾಕಿರೋ ಕಡೆ ನೋಡ್ಬೋದು ಆ ಶೈನ್ ಇದೆ ಫೇಸ್ ಮೇಲೆ. ನೀವು ಹಾಕಿರುವಂಥ ಫೇಸ್ ಆಯಿಲ್ ಮಾಯ್ಶ್ಚರೈಸರ್ನ ಒಂದು ಶೈನ್ ಏನಿದೆ ಅದು ಇನ್ನೂ ಒಂಚೂರು ಎದ್ದು ಕಾಣಿಸ್ತಿರುತ್ತೆ, ಗಿವಿಂಗ್ ಯು ಅ ಸಟಲ್ ನ್ಯಾಚುರಲ್ ಲುಕ್. ಇದು ಒಂದು ಡ್ರೈ ಸ್ಕಿನ್ ಇರೋರಿಗೆ ಸೂಟ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು ಲೂಸ್ ಪೌಡರ್ ಆರ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಏನಂತೀವಿ ಅದು ನಿಮ್ಮ ಡ್ರೈ ಸ್ಕಿನ್ ಇರೋರಿಗೆ ಸೂಟ್ ಆಗುತ್ತೆ. ವೆರಾಸ್ ಕಾಂಪ್ಯಾಕ್ಟ್ ನೀವು ನೋಡ್ಬೋದು ಅಷ್ಟು ಆಯಿಲ್ ಕಾಣಿಸ್ತಿಲ್ಲ ನಿಮಗೆ, ಸ್ಕಿನ್ನಿನ ಒಂದು ಹದಕ್ಕೆ ಮ್ಯಾಟ್ ಮಾಡುತ್ತೆ. ಈಗ ವಿಡಿಯೋನ ಎರಡನೇ ಭಾಗಕ್ಕೆ ಬರೋಣ. ಏನಂದರೆ ಮೇಕಪ್ ಮಾಡಿಕೊಂಡು ನೀವು ಯಾವ ರೀತಿಯಾದಂಥ ಪೌಡರ್ನ ಯೂಸ್ ಮಾಡಬೇಕಾ, ಅಂದರೆ ಕಾಂಪ್ಯಾಕ್ಟ್ ಯೂಸ್ ಮಾಡಬೇಕಾ, ಲೂಸ್ ಪೌಡರ್ ಯೂಸ್ ಮಾಡಬೇಕಾ ಅನ್ನೋದನ್ನು ನೋಡೋಣ. ಸೊ ಮೇಕಪ್ ಹೇಗೆ ಸ್ಟಾರ್ಟ್ ಮಾಡ್ತೀರಾ ನನ್ನ ಎಲ್ಲ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟ್ ವಿತ್ ಅ ಗುಡ್ ಮಾಯ್ಶ್ಚರೈಸರ್. ಇದಾದ ನಂತರ ಡ್ರೈ ಸ್ಕಿನ್ ಇರೋರು ಫೇಸ್ ಆಯಿಲ್ನ ಯೂಸ್ ಮಾಡಿ, ನೀವು ಆಯಿಲಿ ಸ್ಕಿನ್ ಇರೋರಾದರೆ ಫೇಸ್ ಆಯಿಲ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೂ ನಿಮ್ಮ ಪೋರ್ಸ್ನ ಟೆಕ್ಸ್ಚರ್ನ ಫೈನ್ ಲೈನ್ಸ್ನೆಲ್ಲ ಬ್ಲರ್ ಮಾಡಿ ಸ್ಕಿನ್ನನ್ನು ಸ್ಮೂತ್ ಮಾಡೋದಕ್ಕೆ ನೀವು ಮಾಡುವಂಥ ಮೇಕಪ್ ಸ್ಮೂತಾಗಿ ಬರಲಿಕ್ಕೆ ಒಂದು ಪೋರ್ ಮಿನಿಮೈಸಿಂಗ್ ಪ್ರೈಮರ್ನ ಯೂಸ್ ಮಾಡಿ, ಪೋರ್ಸ್ ಇರೋರು ಆ್ಯಂಡ್ ಸ್ಕಿನ್ ಮೇಲೆ ಟೆಕ್ಸ್ಚರ್ಸ್ ಇರೋರು ಕೂಡ, ಅಂದರೆ ರಫ್ ಆಗಿ ಫೀಲ್ ಆಗುತ್ತಲ್ಲ ಅಂಥವರು ಕೂಡ ಪೋರ್ ಮಿನಿಮೈಸಿಂಗ್ ಸಿಲಿಕೋನ್ ಬೇಸ್ಡ್ ಪ್ರೈಮರೇ ಯೂಸ್ ಮಾಡಬೇಕು. ಈಗ ನನ್ನ ಸ್ಕಿನ್ನನ್ನು ಈವನ್ ಟೋನ್ ಮಾಡೋದಕ್ಕೆ, ಅಂದರೆ ಸ್ಕಿನ್ ಮೇಲಿರುವಂಥ ಅಂದರೆ ಫೇಸ್ ಮೇಲಿರುವಂಥ ಒಂದು ಪಿಗ್ಮೆಂಟೇಷನ್ ಎಲ್ಲ ಕನ್ಸೀಲ್ ಮಾಡಿ ಸ್ಕಿನ್ನನ್ನು ಈವನ್ ಟೋನ್ ಆಗಿ ಮಾಡೋದಕ್ಕೋಸ್ಕರ ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಕನ್ಸೀಲರನ್ನೇ ಯೂಸ್ ಮಾಡಿ. ಸೊ ಕನ್ಸೀಲರ್ ಯೂಸ್ ಮಾಡಿದ್ಮೇಲೆ ಆಲ್ರೆಡಿ ನಿಮ್ಮ ಫೇಸ್ ಏನಾಗುತ್ತೆ ಈವನ್ ಟೋನ್ ಆಗಿ ಕಾಣುತ್ತೆ, ಪಿಗ್ಮೆಂಟೇಷನ್ ಎಲ್ಲ ಹೈಡ್ ಆಗಿರುತ್ತೆ. ಒಂದು ವಿಷಯದಲ್ಲಿ ಗಮನದಲ್ಲಿರಲಿ, ನೀವು ಯೂಸ್ ಮಾಡುವಂಥ ಒಂದು ಕನ್ಸೀಲರ್ ಆಗಿರ್ಬೋದು, ಫೌಂಡೇಶನ್, ಕಾಂಪ್ಯಾಕ್ಟ್, ಇದು ಮೂರು ಕೂಡ ನಿಮ್ಮ ಸ್ಕಿನ್ ಟೋನ್ಗೆ ಅಂಡರ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ ಆಗಿದ್ದರೆ ನಿಮ್ಮ ಮೇಕಪ್ ಇನ್ನೂ ಬೆಟರಾಗಿ ಕಾಣುತ್ತೆ. ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಮತ್ತು ಒಂದು ಇಂಪಾರ್ಟೆಂಟ್ ರೂಲ್ ಅಂತಲೇ ಹೇಳ್ಬೋದು. ಮೇಕಪ್ ಜಾಸ್ತಿ ಹಾಳಾಗೋದು ಯಾವಾಗ ಅಂದರೆ ನಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಪ್ರಾಡಕ್ಟನ್ನು ಯೂಸ್ ಮಾಡಿಲ್ಲ ಅಂದರೆ. ಸೊ ಆಲ್ವೇಸ್ ನಿಮ್ಮದು ಎಲ್ಲೋ ಅಂಡರ್ ಟೋನ್ ಆಗಿದ್ದರೆ, ಮೀಡಿಯಮ್ ಅಂಡರ್ ಟೋನ್ ಆಗಿದ್ದರೆ ನಿಮಗೆ ಕರೆಕ್ಟಾಗಿ ಟ್ರೈ ಮಾಡಿ. ನಿಮಗೆ ವೆಬ್ಸೈಟಲ್ಲಿ ಗೊತ್ತಾಗ್ತಿಲ್ಲ ಅಂದರೆ ಡೈರೆಕ್ಟಾಗಿ ಹೆಲ್ತ್ ಆ್ಯಂಡ್ ಗ್ಲೋ ಸ್ಟೋರ್ಗೆ ಹೋಗಿ, ಇಲ್ಲ ತುಂಬ ರೀತಿಯಾದಂಥ ಸ್ಟೋರ್ಸ್ ಇದೆ ವೇರ್ ಯು ಕ್ಯಾನ್ ಟ್ರೈ ಅ ಪ್ರಾಡಕ್ಟ್ ಆ್ಯಂಡ್ ಬೈ. ಸೊ ಹಾಗಂದು ಮಾಡಿದಾಗ ನಿಮಗೆ ಫಸ್ಟ್ ಟೈಮ್ ನಿಮ್ಗಷ್ಟು ಭಯ ಆಗೋದಿಲ್ಲ, ಆಮೇಲೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ಫೌಂಡೇಶನ್ಗೆ ನಾನು ಸ್ವಿಸ್ ಬ್ಯೂಟಿಯ ಸ್ಟಿಕ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಸೊ ನಾನಿವಾಗ ಫುಲ್ ಈ ಒಂದು ರುಟೀನ್ ಏನಿದೆ ಆನ್ ಮೇಕಪ್, ನೀವು ಹೇಗೆ ಪೌಡರ್ನ ಯೂಸ್ ಮಾಡ್ಬೋದು, ಯಾವ ರೀತಿಯಾದಂಥ ಪೌಡರ್ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿರೋದ್ರಿಂದ ನಾನಿವಾಗ ಫುಲ್ ಫೇಸ್ ಮೇಲೆ ಒಂದೇ ಸೇಮ್ ಮೇಕಪ್ ಮಾಡ್ತಿರೋದು. ಆಯಿಲಿ ಸ್ಕಿನ್ ಇರೋರಿಗೆ ಒಂದು ಬೇರೆ ಥರ ಪ್ರಾಡಕ್ಟ್, ಡ್ರೈ ಸ್ಕಿನ್ ಇರೋರಿಗೆ ಒಂಥರ ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇಲ್ಲ. ಜಸ್ಟ್ ಕೀಪಿಂಗ್ ಇಟ್ ವೆರಿ ಸಿಂಪಲ್. ದಿಸ್ ವಿಡಿಯೋ ಇಸ್ ಓನ್ಲಿ ಅಬೌಟ್ ವಾಟ್ ಕೈಂಡ್ ಆಫ್ ಪೌಡರ್ಸ್ ಯು ಮಸ್ಟ್ ಯೂಸ್ ಅಲ್ವಾ. ಸೊ ಅದಕ್ಕೋಸ್ಕರ ಫುಲ್ ಫೇಸ್ಗೆ ನಾನು ಒಂದೇ ಸೇಮ್ ಮೇಕಪ್ ಮಾಡ್ತಿದ್ದೀನಿ. ಸೊ ಈಗ ಫೌಂಡೇಶನ್ ಆಯಿತು, ಕನ್ಸೀಲರ್ ಆಯಿತು, ಸ್ಕಿನ್ ಈವನ್ ಟೋನ್ ಆಗಿದೆ, ಒಂದು ಮಟ್ಟಿಗೆ ಒಳ್ಳೆ ಕವರೇಜ್ ಕೂಡ ಸಿಕ್ಕಿದೆ. ಲೆಟ್ಸ್ ಜಂಪ್ ಇನ್ ಟು ಪೌಡರ್. ಈ ವಿಡಿಯೋನ ಇಂಪಾರ್ಟೆಂಟ್ ಟಾಪಿಕ್. ನಾನು ಹೇಳಿದಾಗೆ ಫೇಸ್ನ ಒಂದು ಸೈಡು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಫೇಸಸ್ ಕ್ಯಾನಡಾನ ಒಂದು ಕಾಂಪ್ಯಾಕ್ಟ್ ಪೌಡರ್ ಪಫ್ನ ಸೈಡಿಂದಾನೇ ಅಪ್ಲೈ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಈ ಒಂದು ಪೌಡರ್ ಅಪ್ಲೈ ಮಾಡಿದ ಕೂಡಲೇ ಇನ್ನೂ ಆ ಒಂದು ಕವರೇಜ್ ಏನಿದೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗಿದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಒಂದೇನೆಂದರೆ ಫೇಸ್ನ ಮ್ಯಾಟ್ ಮಾಡ್ತಿದೆ, ಅಂದರೆ ಆ ಒಂದು ಫೌಂಡೇಶನಲ್ಲಿ ಕೊಟ್ಟಿರುವಂಥ ಒಂದು ಡ್ಯೂಯಿನೆಸ್ ಏನಿದೆ, ಅಂದರೆ ಶೈನ್ ಏನಿದೆ ಅದು ಫುಲ್ಲು ಕಂಟ್ರೋಲ್ ಆಗಿಬಿಡುತ್ತೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿದಾಗ. ಆಯಿಲಿ ಸ್ಕಿನ್ ಇರೋರು ಮತ್ತು ಮ್ಯಾಟ್ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಇರೋರು, ಅಂದರೆ ತುಂಬ ಗ್ಲಾಸಿ ಮೇಕಪ್, ಡ್ಯೂಯಿ ಮೇಕಪ್ ಇದೆಲ್ಲ ಪ್ರಿಫರ್ ಮಾಡೋದಿಲ್ಲ ನೋಡಿ, ಅಂಥವರು ಯು ಕ್ಯಾನ್ ಗೋ ಫಾರ್ ಕಾಂಪ್ಯಾಕ್ಟ್ ಪೌಡರ್. ಆ ಒಂದು ಕಾಂಪ್ಯಾಕ್ಟ್ ಏನು ಮಾಡುತ್ತೆ, ಸ್ಕಿನ್ ಮೇಲಿರುವಂಥ ಎಕ್ಸಸ್ ಆಯಿಲ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈಗ ಲೆಟ್ಸ್ ಕಮ್ ಟು ಅನದರ್ ಪಾರ್ಟ್, ದಟ್ ಈಸ್ ಲೂಸ್ ಪೌಡರ್ ಆರ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಆರ್ ಬೇಕಿಂಗ್ ಪೌಡರ್. ಸೊ ಇದನ್ನೆಲ್ಲ ನಾವು ಏನಂತೀವಿ ಅದು. ಸೊ ಈಗ ನಾನು ಲೂಸ್ ಪೌಡರ್ ಬ್ರಷಿಂದ ಅಪ್ಲೈ ಮಾಡ್ತಿದ್ದೀನಿ. ಇದೇನು ಮಾಡ್ತೇನೆ ನೋಡ್ಬೋದು, ಕವರೇಜ್ ಏನು ಅಂದರೆ ಏನೂ ಕೊಡ್ತಾ ಇಲ್ಲ. ನಾನು ಫೌಂಡೇಶನ್ ಅಪ್ಲೈ ಮಾಡಿದಾಗ ಏನು ಕವರೇಜ್ ಇದೆ ಅದೇ ಇದೆ. ಬಟ್ ಏನು ಮಾಡುತ್ತಂದರೆ ಈ ಒಂದು ಲೂಸ್ ಪೌಡರ್ ಕ್ರೀಸಿಂಗ್ ಆಗೋದನ್ನು ತಡೆಯುತ್ತೆ, ಫಿನಿಶ್ ಮಾಡುತ್ತೆ. ನಿಮ್ಮ ಒಂದು ಬೇಸ್ ಮೇಕಪ್ ಏನು ಮಾಡಿದ್ದೀರಾ, ಕನ್ಸೀಲರ್, ಫೌಂಡೇಶನ್, ಇದನ್ನೆಲ್ಲ ಸೀಲ್ ಮಾಡುತ್ತೆ, ಗಿವಿಂಗ್ ಯು ವೆರಿ ವೆರಿ ನ್ಯಾಚುರಲ್ ಲುಕ್. ಈಗ ಕೆಲವರು ಅಂದರೆ ನನಗಂತೂ ಒಂದು ಶೈನ್ ಇರೋದಕ್ಕೆ ಇಷ್ಟ
ಇಷ್ಟಪಡ್ತೀನಿ ನನ್ನ ಫೇಸ್ ಮೇಲೆ. ಯಾಕಂದರೆ ನನಗೆ ಡ್ಯೂಯಿ ಮೇಕಪ್ ವೆಲ್ ಹೈಡ್ರೇಟೆಡ್ ಗ್ಲಾಸಿ ಮೇಕಪ್ ತುಂಬ ಇಷ್ಟಪಡ್ತೀನಿ. ಅಂಥವರು ಲೂಸ್ ಪೌಡರ್ನ ಪ್ರಿಫರ್ ಮಾಡ್ಬೋದು ಇಫ್ ಯು ಆರ್ ಅ ಡ್ರೈ ಸ್ಕಿನ್ ಟೈಪ್ ಆಲ್ಸೋ. ಈಗ ನೀವು ವ್ಯತ್ಯಾಸ ನೋಡ್ಬೋದು ನೋಡಿ, ಇಲ್ಲಿ ಲೂಸ್ ಪೌಡರ್ ಹಾಕಿರೋ ಕಡೆ ಆ ಒಂದು ಗ್ಲಾಸ್, ಆ ಒಂದು ಆಯಿಲಿನೆಸ್ ಹಾಗೆ ಕಾಣಿಸ್ತಿದೆ. ನಾನು ಫೇಸ್ ಆಯಿಲ್ ಎಲ್ಲ ಏನು ಅಪ್ಲೈ ಮಾಡಿದ್ದೆ ಅದೆಲ್ಲ ಗ್ಲಾಸಿ ಹಾಗೆ ಕಾಣಿಸ್ತಿದೆ. ಲೂಸ್ ಪೌಡರ್ ನೀವು ನೋಡಿ ಇನ್ನೊಂದು ಕೋಟ್ ಹಾಕಿ ನಿಮಗೆ ತೋರಿಸ್ತಿದ್ದೀನಿ, ಆದರೂ ಕೂಡ ಆ ಒಂದು ಶೈನ್ ಹೋಗೋದಿಲ್ಲ. ಏನಕ್ಕಂದರೆ ಅದು ಕವರೇಜ್ ಕೂಡ ಕೊಡೋದಿಲ್ಲ ಮತ್ತು ಇನ್ನೊಂದು ಫೇಸ್ನ ಮ್ಯಾಟ್ ಕೂಡ ಮಾಡೋದಿಲ್ಲ. ಈಗ ನೀವು ಕಾಂಪ್ಯಾಕ್ಟ್ ಪೌಡರ್ ಆದರೂ ಯೂಸ್ ಮಾಡ್ತೀರಿ, ಇಲ್ಲ ಲೂಸ್ ಪೌಡರ್ ಆದರೂ ಯೂಸ್ ಮಾಡ್ತಿದ್ರು, ಒಂದು ಇಂಪಾರ್ಟೆಂಟ್ ರೂಲ್ ಏನಂದರೆ ಯು ಶುಡ್ ಸೆಟ್ ಯುವರ್ ಮೇಕಪ್ ವಿತ್ ಅ ಗುಡ್ ಮೇಕಪ್ ಫಿಕ್ಸರ್. ಯಾಕಂದರೆ ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ, ಇದ್ದಾಗೆ ಮಾಡುತ್ತೆ, ಒಂಚೂರು ಮೂವ್ ಆಗೋದಿಲ್ಲ. ಸೊ ಇದಿಷ್ಟೇ ಇವತ್ತಿನ ಈ ಒಂದು ನೀವು ತಿಳ್ಕೊಬೇಕಾಗಿರುವಂಥ ಇಂಪಾರ್ಟೆಂಟ್ ವಿಷಯ, ಡಿಫ್ರೆನ್ಸ್ ಬಿಟ್ವೀನ್ ಲೂಸ್ ಪೌಡರ್, ಕಾಂಪ್ಯಾಕ್ಟ್ ಪೌಡರ್ ಹಾಗೂ ಹೇಗೆ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಇವಾಗ ನೀವು ನೆಕ್ಸ್ಟ್ ಇಲ್ಲಿ ನೋಡ್ತಿರೋದೆಲ್ಲ ಈ ಒಂದು ಮೇಕಪ್ನ ಹಾಗೆ ಫಿನಿಷ್ ಮಾಡಿ ಪ್ರೆಸೆಂಟ್ ಮಾಡಿಬಿಡೋಣ ಅಂದ್ಕೊಂಡೆ. ಅದಕ್ಕೋಸ್ಕರ ನಾನು ಐಬ್ರೋಸ್ನ ಫಿಲ್ ಮಾಡ್ತಿದ್ದೀನಿ, ಮಸ್ಕರ ಹಾಕಿದೆ, ಬ್ಲಷ್ ಹಾಕಿದೆ, ಕ್ರೀಮ್ ಬ್ಲಷ್ ಯೂಸ್ ಮಾಡಿದೆ, ಒಂದು ಲಿಪ್ ಗ್ಲಾಸ್ ಕೂಡ ಹಾಕಿದ್ದೀನಿ. ಸೊ ಇದು ಫೇಸಸ್ ಕ್ಯಾನಡಾನ ಲಿಪ್ ಗ್ಲಾಸ್ ತುಂಬ ಚೆನ್ನಾಗಿದೆ, ಡೈಲಿ ವೇರ್ ಮಾಡೋರು ಕೂಡ ಇಷ್ಟ ಆಗ್ಬೋದು ನಿಮಗೆ. ಸೊ ನೋಡಿ ಹೌ ಇಟ್ ಲುಕ್ಸ್. ಈಗ ಲೂಸ್ ಪೌಡರ್ ಕಾಂಪ್ಯಾಕ್ಟ್ ಪೌಡರ್ ನಾನು ಇಲ್ಲಿ ಹಾಕಿರೋದು, ಇಲ್ಲಿ ಲೂಸ್ ಪೌಡರ್ ಹಾಕಿರೋದು. ಆ ಒಂದು ಶೈನ್ ಇದೆ, ಗಿವಿಂಗ್ ಯು ಅ ನ್ಯಾಚುರಲ್ ಫಿನಿಶ್. ಅಂದರೆ ತುಂಬ ಜನಕ್ಕೆ ಮ್ಯಾಟ್ ಇಷ್ಟ ಆಗೋದಿಲ್ಲ, ಒಂದು ನ್ಯಾಚುರಲ್ ಫಿನಿಶ್ ಬೇಕು, ಗ್ಲಾಸಿಯಾಗಿ ಕಾಣಿಸ್ಬೇಕು, ಡ್ಯೂಯಾಗಿ ಕಾಣಿಸ್ಬೇಕು ಅನ್ನೋರು ಲೂಸ್ ಪೌಡರ್ ಯೂಸ್ ಮಾಡ್ಬೋದು. ಈಗ ಕಾಂಪ್ಯಾಕ್ಟ್ ಪೌಡರ್ ಹಾಕಿರೋ ಕಡೆ ನೀವು ನೋಡ್ಬೋದು ಫುಲ್ ಮ್ಯಾಟ್ ಆಗಿದೆ. ನೀವು ಅವಾಗವಾಗ ಬೇಕಂದರೆ ಅವನ್ನೂ ಮ್ಯಾಟ್ ಮಾಡ್ಕೋಬೇಕಂದ್ರೆ ಫೇಸ್ ಇನ್ನೂ ಆಯಿಲಿ ಆಗ್ತಿದೆಯಪ್ಪ ಅನ್ನೋರು ಅವಾಗವಾಗ ಒಂಚೂರು ಕಾಂಪ್ಯಾಕ್ಟ್ ಪೌಡರ್ನ ತೊಗೊಂಡು ಪ್ರೆಸ್ ಮಾಡ್ಬೋದು. ಅವಾಗೇನಾಗುತ್ತೆ ಅದು ಇನ್ನೂ ಕವರೇಜ್ ಕೂಡ ಕೊಡ್ತಿರುತ್ತೆ, ಅಟ್ ದ ಸೇಮ್ ಟೈಮ್ ಆಯಿಲ್ನ ಕೂಡ ಅಬ್ಸಾರ್ವ್ ಮಾಡ್ಕೊಳ್ತಿರುತ್ತೆ. ಹಂಗಂತ ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಕೇಕಿ ಆಗಿಬಿಡುತ್ತೆ. ಜಸ್ಟ್ ಗಿವ್ ಅ ಜೆಂಟಲ್ ಟ್ಯಾಪ್ ಅಷ್ಟೇ. ಸೊ ಇದಿಷ್ಟೇ ಇವತ್ತಿನ ಒಂದು ವಿಡಿಯೋ. ನಾನು ಕ್ಲೋಸಪ್ಪಲ್ಲಿ ಕೂಡ ನಿಮಗೆ ತೋರಿಸ್ತಿದ್ದೀನಿ ಏನು ಡಿಫ್ರೆನ್ಸ್ ಅಂತ. ಒಂದು ಕಡೆ ಮ್ಯಾಟ್ ಆಗಿದೆ, ಇನ್ನೊಂದು ಕಡೆ ಗ್ಲಾಸಿ ಇದೆ. ಸೊ ಗಮನದಲ್ಲಿರಲಿ, ಯಾವುದೇ ಒಂದು ಪೌಡರ್ ನೀವು ಚೂಸ್ ಮಾಡಿಕೊಂಡ್ರು ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಶೇಡ್ನ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.